ಹೇ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ಇಲ್ಲಿದೆ ನೋಡಿ ನಮ್ಮ ಜನ್ 390 ಡುಕ್. ಇವತ್ತು ನಾವು ಈ ಗಾಡಿನ ರಿವ್ಯೂ ಮಾಡ್ತಾಯಿದ್ದೀವಿ. ಮತ್ತು ಬನ್ನಿ ವಾಕರೌಂಡ್ ನೋಡಿ ನಮ್ಮ ಡ್ಯೂಕ್ 390 ಜನ್ 3 ಏನು ಸೆಕ್ಸಿಯಾಗಿದೆ ನೋಡಿ. ನೋಡಿದ್ರೆ ಇದು ಬಂದು 398cc ಲಿಕ್ವಿಡ್ ಕೂಲ್ಡ್ ಇಂಜನ್ನು ಮತ್ತು ಸಿಂಗಲ್ ಸಿಲಿಂಡರು. ಮತ್ತು ಬ್ರೇಕ್ಸ್ ಪ್ಯಾಡ್ ಬಂದು ಅವ್ರಿಗೆ ಬೈಬ್ರೇ ಬರುತ್ತೆ, ನಿಮಗೆ ಸಿಂಥೆಟಿಕ್ ಬ್ರೇಕ್ ಪ್ಯಾಡ್ಸು ಫ್ರಂಟಲ್ಲಿ. ಮತ್ತು ಇದಕ್ಕೆ ಸಸ್ಪೆನ್ಷನ್ ಬಂದು ಬ್ಯಾಕ್ ಮತ್ತು ಫ್ರಂಟು ಅಡ್ಜಸ್ಟಬಲ್ ಸಸ್ಪೆನ್ಷನ್ನು. ನಿಮಗೆ ಎಷ್ಟು ಹೈ ಮಾಡ್ಕೊಬೇಕಂದ್ರೆ ಹೈ ಮಾಡ್ಕೊಬೋದು, ಮತ್ತು ಲೋ ಮಾಡ್ಕೊಬೇಕಂದ್ರೆ ಲೋ ಮಾಡ್ಕೊಬೋದು. ನೋಡಿ ಇಲ್ಲಿ ಕಾಣಿಸುತ್ತೆ, ಇಲ್ಲಿ ಸಾಫ್ಟ್ ಮತ್ತು ಹಾರ್ಡ್ ಅಂತ ಇದೆ ನೋಡಿ. ಸಾಫ್ಟ್ ಅಂದರೆ ಕೆಳಗಡೆ ಹೋಗುತ್ತೆ, ಹಾರ್ಡ್ ಅಂದರೆ ಸ್ವಲ್ಪ ಮೇಲೆ ಹೋಗುತ್ತೆ. ಅಂದರೆ ನಿಮಗೆ ಆಫ್ ರೋಡಿಂಗಲ್ಲಿ ಚೆನ್ನಾಗಿ ನಿಮ್ಮ ಸಸ್ಪೆನ್ಷನ್ ಚೆನ್ನಾಗಿರುತ್ತೆ, ಪವರ್, ಮತ್ತು ನೀವು ಈಸಿಯಾಗಿ ಕಂಟ್ರೋಲ್ ಮಾಡ್ಬೋದು ಸಸ್ಪೆನ್ಷನ್ ರೇರ್ದು. ಬ್ಯಾಕ್ ಬಂದು ನಿಮಗೆ 240 mm ಡಿಸ್ಕ್ ಬ್ರೇಕ್ ಬರುತ್ತೆ. ಇದು ಬ್ಯಾಕು ಬೈಬ್ರೇ ಪ್ಯಾಡ್ಸು, ಡಿಸ್ಕ್ ಪ್ಯಾಡ್ಸು. ಮತ್ತು ನೀವು ಈ ಗಾಡಿಯ ಫೀಚರ್ಸ್ ನೋಡಿಕೊಂಡ್ರೆ 12:11.1 ಅನ್ಕೊತೀನಿ ಈ ಬೈಕ್ನ ರೇಷಿಯೋ. ಮತ್ತು ಈ ಬೈಕ್ನ TFT ಡಿಸ್ಪ್ಲೇ ನೋಡಿ ಏನು ಸೆಕ್ಸಿ ಆಗಿದೆ ನೋಡಿ ಗ್ರಾಫಿಕ್ಸು. ಮತ್ತು ನಿಮ್ಮ ಇದರಲ್ಲಿ 3 ಮೋಡ್ಸ್ ಬರುತ್ತೆ, ರೈನು ಮತ್ತು ಸ್ಟ್ರೀಟು ಮತ್ತು ಸೂಪರ್ ಮೋಡ್ ಬರುತ್ತೆ. ಮತ್ತು ಸ್ಲೀಪರ್ ಕ್ಲಚ್ಚು ಮತ್ತು ಕ್ವಿಕ್ ಶಿಫ್ಟರು, ಸ್ಲೀಪರ್ ಕ್ಲಚ್ ಬರುತ್ತೆ. ಮತ್ತು ನಿಮಗೆ ಇದರಲ್ಲಿ ಏನೇನು ಬೇಕಲ್ಲಿ ನಿಮಗೆ ಈ ಬಜೆಟಲ್ಲಿ, ಇಂಥ ಬಜೆಟಲ್ಲಿ ಯಾವ ಬೈಕೂ ಕೊಡಲ್ಲ. ಟ್ರಾಕ್ಷನ್ ಕಂಟ್ರೋಲ್ ಕೊಟ್ಟಿದ್ದಾನೆ, ಲಾಂಚ್ ಕಂಟ್ರೋಲ್ ಕೊಟ್ಟಿದ್ದಾನೆ. ಮತ್ತು ನೋಡಿ ಏನು ಸೆಕ್ಸಿಯಾಗಿ ಗ್ರಾಫಿಕ್ಸ್ ಮಾಡಿದ್ದಾನೋ. ನೇವಿಗೇಷನ್ನು ತೋರಿಸುತ್ತೆ, ಆಡಿಯೋ ನೀವು ಕಂಟ್ರೋಲ್ ಮಾಡ್ಬೋದು, ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಬೋದು. ಮತ್ತು ಈ ಹಿಂದೆಯಿಂದ ನೋಡಿದ್ರೆ ನೀವು ಟೈಲ್ ಟೆಡಿ ಹಾಕ್ಸಿದ್ದಾನೆ. ಇದ್ರದ್ದು ಟೈಲ್ ಟೆಡಿ ತೆಗೆಸ್ಬಿಟ್ಟಿದ್ದಾನೆ ಶೋರೂಮ್ದು. ಮತ್ತು ಇವರು ಬಂದು ಎಕ್ಸ್ಟ್ರಾ ಟೈಲ್ ಟೆಡಿ ಹಾಕ್ಸಿದ್ದಾನೆ. ಮತ್ತು ಇದ್ರ ರೇಟ್ ಬಂದು 150 ಸೆಕ್ಷನ್ ಟೈರು. ಇದೊಂದು ಮೆಸ್ಲರ್ ಅನ್ಕೊತೀನಿ ಟೈರ್ ಕಂಪ್ನಿ. ಫ್ರಂಟಿದ್ದು ಬಂದು 110 ಸೆಕ್ಷನ್ ಟೈರು. ಇದು ಫ್ರಂಟಿದೆ ಮೆಸ್ಲರ್ದೆ. ಮತ್ತು ಇವಾಗ ಗಾಡಿಯ ಪರ್ಫಾರ್ಮೆನ್ಸ್ ನೋಡೋಣ ಬನ್ನಿ, ಗಾಡಿ ಹೆಂಗೆ ಹೋಗುತ್ತೆ ನಡೆಸ್ಬಿಟ್ಟು ಗಾಡಿಯ ಪರ್ಫಾರ್ಮೆನ್ಸ್ ನೋಡೋಣ ಬನ್ನಿ. ಹೋಗೋಣ. ಸಿಟ್ಟಿಂಗ್ ಪೊಸಿಷನ್ನು ಸೈಕಾಗಿದೆ, ಅಂದರೆ ಫುಲ್ ಅಗ್ರೆಸಿವ್ ಆಗಿದೆ ನೋಡಿ ಗಾಡಿ. ಸೆಕ್ಸಿ ನೋಡೋಕೆ ಮಾತ್ರ ಜಾಸ್ತಿ ಸೆಕ್ಸಿ ಆಗಿದೆ. ಇನ್ನೊಂದು ನೋಡ್ತೀನಿ ಬನ್ನಿ ಫ್ರಂಟಲ್ಲಿ ಹೋಗ್ಬಿಟ್ಟು. ಏನು ಸೆಕ್ಸಿಯಾಗಿ ಮಾಡಿದ್ದಾನೆ ಗೊತ್ತಾ ಪವರು ದೇವರಾನಿ. ಇಷ್ಟು ಸೆಕ್ಸಿಯಾಗಿದೆ ದೇವರಾನಿ ಪರ್ಫಾರ್ಮೆನ್ಸ್ ಮಾತ್ರ. ನೀವು ಮೊನ್ನೆ ಒಂದು ವೀಡಿಯೋಸ್ ನೋಡಿರ್ತೀರ, ನನಗೆ ಗೊತ್ತಂಗೆ ಡಿ ಅವರು ಒಂದು ವೀಡಿಯೋ ಅಪ್ಲೋಡ್ ಮಾಡಿದರು ಡಾಗ್ ರೇಸ್ದು. ಅದರಲ್ಲಿ ನೋಡ್ಕೊಳ್ಳಿ ನೀವು. ಜನ್ 2ಗೆ ಇದಕ್ಕೆ 3 bhp ಪವರ್ ಜಾಸ್ತಿ, 46 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ 8600 RPM ಅಲ್ಲಿ. 39 Nm ಟಾರ್ಕ್, 6600 RPM ಪ್ರೊಡ್ಯೂಸ್ ಮಾಡುತ್ತೆ. ಬನ್ನಿ ಎಷ್ಟು ಗಾಡಿ ಎಷ್ಟು ಸ್ಪೀಡ್ ಹೋಗುತ್ತೆ ಮತ್ತು ಚೆಕ್ ಮಾಡಿಬಿಡೋಣ. ಸೆಕ್ಸಿಯಾಗಿದೆ ಗೊತ್ತಾ ಪರ್ಫಾರ್ಮೆನ್ಸ್ ಮಾತ್ರ. ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಈ ಬೈಕು. ಏನು ಸೆಕ್ಸಿಯಾಗುತ್ತೆ ಗೊತ್ತಾ. ಅವನು ಹೇಳ್ತಾರೆ ನೋಡಿ, ಅವ್ನು KTM ಅವನು ಯಾವಾಗಲೂ ಇಂಥ ಸೆಕ್ಸಿಯಾಗಿರೋ ಪವರ್ ಬಿಲ್ಟ್ ಮಾಡ್ತಾನೆ. ಈ 400 ಸೆಗ್ಮೆಂಟ್ CCಯಲ್ಲಿ ಬೈಕ್ನೇ ಬೀಟ್ ಹೊಡಿಯೋ ಗಾಡಿನೇ ಯಾವುದೂ ಇಲ್ಲ. ದೇವರಾನಿ ಸೆಕ್ಸಿಯಾಗಿದೆ. ಮತ್ತು ನಿಮಗೆ ಡಿಸ್ಪ್ಲೇಲಿ ನೋಡಿದ್ರೆ ಟೈಮ್ ತೋರಿಸ್ತಾನೆ, ಗೇರ್ಸು, ಓಡೋಮೀಟರು, ಬ್ಯಾಟ್ರಿ, ಕೂಲೆಂಟ್ ಟೆಂಪ್ರೇಚರ್ ಡೆಟ್ ತೋರಿಸ್ತಾನೆ. ಮತ್ತು MTS ಟ್ರಾಕ್ಷನ್ ಕಂಟ್ರೋಲ್ ಆನ್ ಇದೆಯಾ ಇಲ್ಲ ಅಂತ ತೋರಿಸ್ತಾನೆ. ಮತ್ತು ABS ತೋರಿಸ್ತಾನೆ ಸ್ಟ್ರೀಟು. ಅಂದರೆ ಏನು ಸೆಕ್ಸಿಯಾಗಿ ಕೊಟ್ಟಿದ್ದಾನೆ ನೋಡಿ.
ನೀವು ಈ ಲುಕ್ ನೋಡಿದ್ರೆ ಹೆಂಗಿದೆ ನೋಡಿ ಒಳಗಡೆ. ಮತ್ತು ನೀವು ಇನ್ನೊಂದು ನೋಡಿರ್ತೀರ, ಇದು TFT ಡಿಸ್ಪ್ಲೇ, ಇದು ಆರೆಂಜ್ ಕಲರು ಇದು ಹೋಗುತ್ತೆ ನೋಡಿ RPM ಜಾಸ್ತಿ ಆದಾಗ. ಏನು ಸೆಕ್ಸಿಯಾಗಿರುತ್ತೆ ಗೊತ್ತಾ ನೋಡೋಕ್ಕೆ. ದೇವ್ರೆ, ನಾನು ಜಾಸ್ತಿ ಇಷ್ಟ ಆಯಿತು ಬೈಕು. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ವೀಡಿಯೋಸ್ನ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಇವಾಗ ನಾವು ಡ್ರಾಗ್ ರೇಸ್ ಕಂಟಿನ್ಯೂ ಮಾಡೋಣ. ಸಸ್ಪೆನ್ಷನ್ ಸೈಕಾಗಿ ಕೊಟ್ಟಿದ್ದಾನೆ ಗೊತ್ತಾ ನೋಡಿ, ಫ್ರಂಟ್ ಆ್ಯಂಡ್ ಬ್ಯಾಕ್ ಏನು ಸಕ್ಕತ್ತಾಗಿ ಕೊಟ್ಟಿದ್ದಾನೆ ಸಸ್ಪೆನ್ಷನ್ನು. ಎಕ್ಸಾಸ್ಟ್ ಸೌಂಡ್ ಕೇಳಿ, 3 ಡುಗ್ದು. ಅಂದರೆ ಇದು ಹೊಸ್ದಾಗಿ ಬಿಲ್ಟ್ ಮಾಡಿರೋ ಅವನು ಇಂಜಿನ್ ಇದು. ಅಂದರೆ ಜೆನ್ 2ಗೆ ಸಪ್ರೇಟ್ ಇಟ್ಟು ಇಂಜಿನ್ನು, ಅದು ಇದಕ್ಕೆ ಜೆನ್ 3ಗೆ ಹೊಸ್ದಾಗಿ ಬಿಲ್ಟ್ ಮಾಡಿರೋ ಇಂಜಿನ್ ಇದು. ಮತ್ತು ಇದಕ್ಕೆ ಬೆಲಿಯಲ್ಲಿ ಕೊಟ್ಟಿದ್ದಾನೆ ಇವನು ಎಕ್ಸಾಸ್ಟು. ನನಗೆ ಇನ್ನೊಂದು ಡಿಸಪಾಯಿಂಟ್ಮೆಂಟು, ಎಕ್ಸಾಸ್ಟ್ ಹಿಂಗೆ ಕೊಡಬಾರ್ದಾಗಿತ್ತು ಇದಕ್ಕೆ. ನಾರ್ಮಲಾಗಿ ಜೆನ್ 2 ಕೊಟ್ಟಿದ್ದಾನೆ ನೋಡಿ, ಅವ್ನು ಕೊಡಬೇಕಾಗಿತ್ತು ನನಗೆ ಗೊತ್ತಂಗೆ. ಅಂದರೆ ಅವನು ಕೆಳಗಡೆ ಕೊಟ್ಟಿದ್ದಾನೆ ಎಕ್ಸಾಸ್ಟು. ನೀವು ಇವಾಗ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಹಾಕ್ಕೋಬೇಕಂದ್ರೆ ನಾವು ಅದಕ್ಕೆ ಫುಲ್ ಸಿಸ್ಟಮ್ ಹಾಕ್ಸ್ಬೇಕು, ಇದೆಲ್ಲ ತೆಗಿಸ್ಬೇಕು, ಅದೊಂದು ಟೆನ್ಷನ್ನು. ದೇವ್ರ, ಇನ್ನೊಂದು ಜಾಸ್ತಿ ಇಷ್ಟ ಆಯ್ತು ಗಾಡಿ. ಅಂದರೆ ಲುಕ್ ಸ್ವಲ್ಪ ಹೆಂಗೆ ಮಾಡಿದ್ದಾನೆ, ಆ ಲುಕ್ಸ್ಗೆ ಏನು ಮಾಡಲ್ಲ. ಪರ್ಫಾರ್ಮೆನ್ಸ್ ಮಾತ್ರ ದೇವ್ರ ಇಷ್ಟು ಸೆಕ್ಸಿಯಾಗಿದೆ, ಸೂಪರ್ ಸೆಕ್ಸಿಯಾಗಿದೆ. ಮತ್ತು ಫ್ಯೂಲ್ ಟ್ಯಾಂಕ್ ಬಂದು 15 ಲೀಟರ್ಸು, 30 ಕೊಡುತ್ತೆ ಮೈಲೇಜ್ ಇದು. ಬನ್ನಿ ಇವಾಗ ನಾವು ಈ ಗಾಡಿ ಮತ್ತು ಜೆನ್ 2ನ ಪರ್ಫಾರ್ಮೆನ್ಸ್ ನೋಡೋಣ. ಬ್ರೇಕಿಂಗ್ ನೋಡ್ಕೊಳ್ಳಿ ಹಾಗೆ. ಬ್ರೇಕಿಂಗ್ ಮಾತ್ರ ಬ್ರೇಕಿಂಗ್ ಇಷ್ಟು ಸೂಪರಾಗಿ. ಅವನು ಎಲ್ಲ KTM ಡ್ಯೂಕ್ಸಿಗೆಲ್ಲ ಒಂದೇ ಕೊಟ್ಟಿರೋದು ಅವನು. ಬ್ರೇಕ್ ಪ್ಯಾಡ್ಸು ಸಖತ್ತಾಗಿದ್ದು ದೇವ್ರನಿಗೆ. ನೋಡಿ, ನಾನು ನಿಮ್ಗೆ ಹೇಳ್ದಲ್ಲ ನೋಡಿ, ಆರೆಂಜ್ ಕಲರ್ ಹೆಂಗೆ ಬರುತ್ತೆ, ಸೆಕ್ಸಿಯಾಗಿ ಅನಿಸುತ್ತೆ ದೇವ್ರನಿಗೆ.